ತೆಂಗು, ಬಾಳೆ ಸಂಪೂರ್ಣ ನಾಶ ಆಗಿದ್ದು ಸುಮಾರು 13,000 ಹೆಕ್ಟೇರಲ್ಲಿ ಅಂದಾಜು 9ರಿಂದ 10,000 ಹೆಕ್ಟೇರ್ಗಷ್ಟು ಅಡಿಕೆ ಬೆಳೆ ತೆಂಗೆಲ್ಲ ನಾಶ ಆಗಿದೆ. ಇದನ್ನ ಸಂಪೂರ್ಣ ನಾಶ ಆಗಿದೆ. ಸುಮಾರು 40ರಿಂದ 50% ನಾಶ ಆಗಿದೆ. ಇದಕ್ಕೋಸ್ಕರ ಇದು ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತ, DC ಅವರು, ADC ಅವರು ಮತ್ತು ತಹಸೀಲ್ದಾರರು ಜೊತೆಗೆ ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆಯವರು, ಅವ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು, ನಮ್ಮ ಗ್ರಾಮಾಂತರ ಶಾಸಕರಾದಂಥ ಶಾರದಾ ಪುರಾಣಿಕವರು, ಸಂಸದರಾದಂಥ MP ಅವರು, ಜೊತೆಗೆ ನಮ್ಮ ಕೃಷ್ಣೇ ಬೈರೇಗೌಡರು ಕಂದಾಯ ಸಚಿವರು, ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು, ಸುಮಾರು ಜನ ಎಲ್ಲರೂ ಕೂಡ ಬಂದು, ಇವರು ಧನಂಜಯ ಸರ್ಜಿ ಅವರು ಬಂದಿದ್ದರು, ಜೊತೆಗೆ ಇತರೆ ಎಲ್ಲ ಜನಪ್ರತಿನಿಧಿಗಳು ಸಹ ಭಾಗವಹಿಸಿದ್ರು. ಅದ್ರ ಜೊತೆಗೆ ನಾವು ಕೂಡ ಕರ್ನಾಟಕ ಪ್ರದೇಶ ಕೃಷಿ ಸಮಾಜದ ನಮ್ಮ ಆಡಳಿತ ಅಧ್ಯಕ್ಷರು, ನಾವು ಜಿಲ್ಲಾಧ್ಯಕ್ಷರಾದಂಥ ನಾವು, ನಮ್ಮ ಶಿವಮೊಗ್ಗ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ನಮ್ಮ ಶಿವಕುಮಾರ್ ಅವರು, ರುದ್ರೇಶಣ್ಣವರು, ಸುಮಾರು ಜನ ನಾವು ಕೂಡ 2-3 ದಿವಸದಿಂದ ಸ್ಥಳ ವೀಕ್ಷಣೆ ಮಾಡಿದ್ದೀವಿ. ಇದರಲ್ಲಿ ತುಂಬ ಅನ್ಯಾಯ ಆಗಿ ರೈತರಿಗೆ ಸುಮಾರು ಒಂದು 600 ಮನೆಗಳು ಹಾಳಾಗಿದ್ದಾವೆ. ಅದಕ್ಕೋಸ್ಕರ ನಾವು ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಬೆಂಗಳೂರು ಹಾಗೂ ಶಿವಮೊಗ್ಗ ಜಿಲ್ಲಾ ಕೃಷಿ ಸಮಾಜದ ವತಿಯಿಂದ ಎರಡೂ ಸರ್ಕಾರಗಳಿಗೆ NDRF, SDRF ಅನುದಾನ ಅಲ್ಲದೇ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ಭಾಳ ವಿಶೇಷ ಪ್ಯಾಕೇಜ್ನಲ್ಲಿ ಅನುದಾನ ಒದಗಿಸ್ಕೊಡ್ಬೇಕು ಅಂತೇಳಿ ಎರಡೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಕೃಷಿ ಸಮಾಜದಿಂದ ಒತ್ತಾಯ ಮಾಡ್ತೀವಿ. ಜೊತೆಗೆ ಇಲ್ಲಿ ಏನಾಗಿದೆ ಅಂದರೆ, ನಮಗೆ ಮಳೆ ಮಾಪನದ ಬೆಳೆ ವಿಮೆಯನ್ನು ಕೂಡ ಭಾಳ ತೊಂದರೆ ಆಗಿದೆ. ನಿನ್ನೆ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ರು, ತಮಗೆಲ್ಲ ಕೇಳಿರ್ಬೇಕು ನೀವು. ಸುಮಾರು 6,000 ಮಳೆ ಮಾಪನ ಕೇಂದ್ರಗಳಲ್ಲಿ ಒಂದು 2,000 ಅರ್ಧ ಸರಿ ಇದ್ದಾವೆ, ಇನ್ನು 2,000 ಕೆಲಸ ಮಾಡ್ತದೆ, ಇನ್ನು 2,000 ಇದಿಲ್ಲ ಅಂತೇಳಿ. ಅದನ್ನು ಕೂಡ ಸರ್ಕಾರ ಬೇಗ ಇದು ಮಾಡಿಕೊಡ್ಬೇಕು ಅಂತ ಹೇಳಿ ಎರಡೂ ಸರ್ಕಾರಗಳಿಗೆ ನಾವು ಜಿಲ್ಲಾ ಕೃಷಿ ಸಮಾಜದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಪರಿಹಾರನೂ ಕೂಡ ಆದಷ್ಟು ಬೇಗ ಒದಗಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ರಾಷ್ಟ್ರೀಯ ವಿಕೋಪ ಪರಿಹಾರ ನಿಧಿಯನ್ನು ಘೋಷಿಸಬೇಕು ಅಂತೇಳಿ ನಾವು ಸರ್ಕಾರಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಭದ್ರಾವತಿ ತಾಲೂಕಿನಲ್ಲಿ ಮೊನ್ನೆ ಬಂದಂಥ ಬಿರುಗಾಳಿ ಮಳೆಯಿಂದ ನಷ್ಟ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ಅನಾಹುತ ಆಗಿದೆ ಅನ್ನೋದನ್ನು ಮನಗಾಣ್ತಾ ಇದ್ದೀವಿ. ನಾವು ಸಹ 2 ದಿವಸ ಸತತವಾಗಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು, ತೋಟಗಳಿಗೆ ಭೇಟಿ ಕೊಟ್ಟು, ಏನೇನು ಬೆಳೆ ನಾಶ ಆಗಿದೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡಿದ್ದೀವಿ. ಈಗ ಇವತ್ತು ನಾವು ಹೋದಂಥ ಸಂದರ್ಭದಲ್ಲಿ ನಾವು ಬರೀ ಅಡಿಕೆ ಒಂದೇ ನಷ್ಟ ಆಗಿಲ್ಲ, ಮನೆಗಳು ನಷ್ಟ ಆಗಿದೆ, ತೋಟಗಳು ನಷ್ಟ ಆಗಿದೆ, ಬಾಳೆ ನಷ್ಟ ಆಗಿದೆ, ತೆಂಗು ನಷ್ಟ ಆಗಿದೆ, ನಿಂಬೆ ಹಾರ್ಟಿಕಲ್ಚರ್ ಕ್ರಾಪ್ ಸಿಕ್ಕಾಬಟ್ಟೆ ನಷ್ಟ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ, ತುಂಬ ಕಷ್ಟ ಅನುಭವಿಸೋ ಸ್ಥಿತಿಲಿ ನಮ್ಮ ರೈತ ಬಂದಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ತೋಟ, ನಾನು ಸ್ವಯಂ ರೈತ ಆಗಿರೋದ್ರಿಂದ, ನಾನು ಅಡಿಕೆ ಬೆಳೆಗಾರನಾಗಿರೋದ್ರಿಂದ ಆದ ಅನಾಹುತವನ್ನು ಮನಗಂಡು ನನಗೆ ಕಣ್ಣೀರು ಬಂತು. ಇಂಥ ಪರಿಸ್ಥಿತಿ ಬರ್ತದೆ ಅಂತ ನಾವು ಯಾವಾಗಲೂ ನಿರೀಕ್ಷಣೆ ಮಾಡಿದ್ದಿಲ್ಲ. ನಮಗೆ ಗೊತ್ತಿರತಕ್ಕಂಥದ್ದೇ ರಾಷ್ಟ್ರೀಯ ವಿಪತ್ತು, ಇವತ್ತು ನ್ಯಾಷನಲ್ ಡಿಸಾಸ್ಟರ್. ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಥರ ದೊಡ್ಡ ಅನಾಹುತ ನಡೆದದ್ದಂಥದ್ದು ಇಲ್ಲ. ಹಿಂದೆ ಬಂದಿತ್ತು ಇದೇ ಥರ ಆನೇಕಲ್ ಮಳೆ ಬಂದಾಗ ಸಂಪೂರ್ಣವಾಗಿ ನಮ್ಮ ಶಿವಮೊಗ್ಗ ತಾಲೂಕು, ಭದ್ರಾವತಿ ತಾಲೂಕಿನಲ್ಲಿ ಅಡಿಕೆ ಸಂಪೂರ್ಣವಾಗಿ ನಾಶ ಹೋಗಿತ್ತು. ಅಡಿಕೆ ಹಳ್ಳೆಲ್ಲ ಉದುರು ಹೋಗಿದ್ದನ್ನು ನಾವು ನೋಡಿದ್ವಿ. ಆದರೆ ಇದು ಒಂದು ವಿಶೇಷ ಪ್ರಕರಣ ಆಗಿಬಿಟ್ಟಿದೆ. ಆದರೆ ಆಗ ಬೆಳೆ ಸಂಪೂರ್ಣ ನಾಶ ಆಗಿರಲಿಲ್ಲ. ಆದರೆ ಈಗ ಸುಮಾರು 8,000 ಹೆಕ್ಟೇರ್ನಷ್ಟು ಬೆಳೆ ನಾಶ ಆಗಿದೆ. ಕೆಲವು ಅಲ್ಪ ಪ್ರಮಾಣದಲ್ಲಾಗಿದೆ, ಕೆಲವು ಹೆಚ್ಚಿನ ಪ್ರಮಾಣದಲ್ಲಾಗಿದೆ, ಇನ್ನೂ ಕೆಲವು ಸಂಪೂರ್ಣವಾಗಿ ನಾಶವಾಗಿದ್ದನ್ನು ನಾವು ಹೋದಾಗ ನೋಡಿದಾಗ ಕನಿಕರ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅದಲ್ಲದೆ ಈಗಾಗಲೇ ನಾವು ಹೋದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ವಿದ್ಯುತ್ ಕಂಬಗಳು ಬಿದ್ದಿದ್ದು. ರೈತರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ, ಆ 24ನೇ ತಾರೀಕು ಸಂಜೆ ಬಂದಂತ ಬಿರುಗಾಳಿ ಸಹಿತ ಮಳೆ ಸಂಪೂರ್ಣ ಬೆಳೆ ನಾಶ ಮಾಡೋದ್ರ ಜೊತೆಗೆ ಮನುಷ್ಯನ ಭವಿಷ್ಯನೂ ನಾಶ ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನೋಡಿದಾಗ ನಾನು ಈಗಾಗಲೇ CM ಹತ್ರ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳ ಹತ್ರ.
ಇದು ಗೊತ್ತಾದ ತಕ್ಷಣ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಇಂಥ ಅನಾಹುತ ಯಾವತ್ತೂ ಆಗಿರಲಿಲ್ಲ, ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ನಿನ್ನೆ ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲ ಭಾಗದಲ್ಲೂ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಭಾಳ ನೋವು ಪಟ್ಕೊಂಡು ಹೋದರು. ಈ ಥರ ಅನಾಹುತ ಎಲ್ಲೂ ಆಗಿಲ್ಲ ಅನ್ನೋದನ್ನ ಅವ್ರು ಹೇಳಿದರು. ಜೊತೆಗೆ ನಮಗೆ ಏನಾಗಬೇಕಪ್ಪ ಅಂತಂದು ಹೇಳಿದರೆ, ಮುಖ್ಯವಾಗಿ ನಿನ್ನೆ ಹೇಳಿದರು, ಅನೇಕ ಮನೆಗಳ ಚಾವಣಿ ಹೊರಟೋಗಿದೆ. ಸುಮಾರು 300ರಿಂದ 400 ಮನೆಗಳ ಚಾವಣಿಗಳು ಭಾಗಶಃ ಹೋಗಿರ್ತಕ್ಕಂಥವಕ್ಕೆ ಈಗಾಗಲೇ ನಾವು ಆ ಮನೆಗಳ ನಾಶ ಆದಂಥ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರಿಗೆ ಹೊಸದಾಗಿ ಮನೆ ಕಟ್ಟಿಕೊಡುವಂಥ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ನಿನ್ನೆ ಹೇಳಿದರು. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಈಗ ಇನ್ಶೂರೆನ್ಸು ಕ್ರಾಪಿಗೆ ಮಾತ್ರ, ಆದರೆ ಬೆಳೆಗಲ್ಲ. ಇನ್ಶೂರೆನ್ಸು ಕ್ರಾಪ್ ಹಾಳಾದಾಗ ಮಾತ್ರ ಕೊಡ್ತಾರೆ ಹೊರತಾಗಿ ಬೆಳೆ ನಾಶ ಆದಕ್ಕೆ ನಿರ್ದಿಷ್ಟವಾದ ಪರಿಹಾರ ಇವತ್ತಿಗೂ ಇಲ್ಲ. ನಾವು ಎಷ್ಟೋ ಸರಿ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಚಂದ್ರಣ್ಣ, 10 ತೆಂಗಿನ ಅಡಿಕೆ ಮರಗಳು ಸಿಡ್ಲಿಂದ ಹೊಡೆತಕ್ಕೆ ನಾಶ ಆದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಅದು ಕೊಡೋದಕ್ಕೆ ಅವಕಾಶ ಆಗೋದಿಲ್ಲ. ಇದಕ್ಕೆ ಸ್ಪೆಷಲ್ ಪ್ರಾವಿಷನ್ ಮಾಡಬೇಕಿಂತ ಸಂದರ್ಭದಲ್ಲಿ ಅಡಿಕೆ ತೋಟ, ತೆಂಗು ಇರ್ಬೋದು, ಪೆರೆನಿಯಲ್ ಕ್ರಾಪ್, ತೋಟಗಾರಿಕೆ ಬೆಳೆ ಯಾವುದೇ ಬಂತು ಎಲ್ಲ ಪೆರೆನಿಯಲ್ ಕ್ರಾಪ್, ಯಾವುದು ಪೆರೆನಿಯಲ್ ಕ್ರಾಪ್ ತೋಟಗಾರಿಕೆ ಬೆಳೆಗಳು ಯಾವುದೇ ಇರ್ಬೋದು, ಹಾಳಾದಂಥ ಮರಗಳ ನಾಶ ಆದರೆ, ಏಕೆಂದರೆ ಮರಗಳ ನಾಶ ಆದಂಥ ಸಂದರ್ಭದಲ್ಲಿ ಮತ್ತೆ ಬೆಳೆಯೋದಕ್ಕೆ 16 ವರ್ಷ ಬೇಕು. ಅದೆಲ್ಲ ಹೇಳಿರ್ತಾರೆ, ನಿಮಗೆಲ್ಲ ಗೊತ್ತಿರ್ತದೆ, ಮತ್ತೇನು ವಿಶೇಷವಾದ ಹೇಳುವಂಥದ್ದಿಲ್ಲ. ಆ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೃಷಿಕ ಸಮಾಜ, ರಾಜ್ಯ ಪ್ರದೇಶ ಸಮಾಜದಿಂದ ಒತ್ತಾಯ ಮಾಡ್ತೀವಿ, ಇದು ನ್ಯಾಷನಲ್ ಡಿಸಾಸ್ಟರ್ ಅಂತ ಘೋಷಣೆ ಮಾಡಬೇಕು, ರಾಷ್ಟ್ರೀಯ ವಿಪತ್ತು. ನೋಡಿದೆ ನಾವು ಆ ಕಡೆ ಆಂಧ್ರದಲ್ಲಿ ಫ್ಲಡ್ ಬಂದಂಥ ಹಾಳಾದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರನೇ ಅದಕ್ಕೆ ಭಾಗವಹಿಸಿ ಅವ್ರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿದೆ. ಅದೇ ಥರ ಈಗಲೂ ಸಹ ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ವ್ಯೂನ್ ಆಗಿ ಸಂಪೂರ್ಣ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನ ಈ ಸಡದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದಲ್ಲದೆ ಈಗಾಗಲೇ ರೈತರೆಲ್ಲ ಸಾಲ ಮಾಡ್ಕೊಂಡಿದ್ದಾರೆ. ನಿನ್ನೆ ಹೋದಾಗ ಕೆಲವರೆಲ್ಲ ಹೇಳ್ತಾ ಇದ್ದು, ನಾವು 1 ಎಕರೆ 2 ಎಕರೆ ತೋಟ ಇದೆ, ಇದರಲ್ಲಿ ಬದುಕೊಟ್ಕೊಳ್ಳೋದು ಹೇಗೆ ಅಂತಂದೇಳಿ, ಅದಕ್ಕೋಸ್ಕರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಂಪೂರ್ಣ ಬೆಳೆ ನಾಶ ಆಗಿರೋದ್ರಿಂದ ಅದಕ್ಕೆ ಸಾಲ ಮನ್ನಾ ಇದನ್ನು ಅಸಸ್ ಮಾಡಿಸಿ ಸಾಲ ಮನ್ನಾವನ್ನು ಘೋಷಣೆ ಮಾಡಬೇಕು ಅಂತಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರಿಂದ ಆ ಮೂಲಕ ಪರಿಹಾರ. ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂದರೆ ರೀಜನರೇಷನ್ನಿಗೆ ಮತ್ತೆ ಬೆಳೆ ಬೆಳೆಯೋದಕ್ಕೆ ಏನಾದರೂ ಪ್ಲಾನಿಂಗ್ ಮಾಡಿ ಹೊಸ ಯೋಜನೆಯನ್ನು ತಯಾರು ಮಾಡಿಕೊಟ್ರೆ ಮಾತ್ರ ಆ ರೈತ ಬದುಕ್ತಾನೆ, ಇಲ್ಲದೆ ಇದ್ರೆ ಬದುಕೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಕೃಷಿ ಸಚಿವರು, ನಮ್ಮ ಅಧ್ಯಕ್ಷರವರು